ಕೇಸರಿ ಪಡೆಯಲ್ಲಿ ಕ್ರಾಸ್ ವೋಟಿಂಗ್ ಸಂಚಲನವನ್ನೇ ಮೂಡಿಸ್ತಾ ಇದೆ. ಇದೀಗ ದೆಹಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಬ್ಬರೂ ಕೂಡ ದೌಡಾಯಿಸಿ ಬಂದಿದ್ದಾರೆ. ಈಗ ಹೈಕಮಾಂಡ್ ನಾಯಕರು ಇಬ್ಬರ ಜೊತೆ ಏನು ಚರ್ಚೆ ಮಾಡ್ತಾರೆ, ಏನೆಲ್ಲ ನಿರ್ದೇಶನಗಳನ್ನು ಕೊಡ್ತಾರೆ, ಹೈಕಮಾಂಡ್ ಈ ಚುನಾವಣೆಯನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಈಗ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ನಾಳೆ ಬಿಜೆಪಿ ಹೈಕಮಾಂಡ್ ಜೊತೆ ಪರಿಷತ್ ಚರ್ಚೆ ನಡೆಯುತ್ತೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರು ಟೈಮ್ ಕೊಟ್ಟಿದ್ದಾರೆ. ನಾನು ವಿಜಯೇಂದ್ರ ಇಬ್ಬರನ್ನು ಕೂಡ ವರಿಷ್ಠರು ಕರೆದಿದ್ದಾರೆ, ಅವರನ್ನ ಭೇಟಿ ಮಾಡ್ತೀವಿ. ಬಿಜೆಪಿ ಅಭ್ಯರ್ಥಿಗೆ ಮೋಸ ಮಾಡಿದ್ದಾರೆ, ನಮಗೆ ಯಾರ್ಯಾರು ಮಾಡಿದ್ದಾರೆ ಅನ್ನುವಂಥದ್ದೆಲ್ಲವೂ ಕೂಡ ಸುಳಿವು ಸಿಕ್ಕಿದೆ. ಯಾರ್ಯಾರು ಅಡ್ಡ ಮತದಾನ ಅಂತ ಡೌಟ್ ಇದೆ, ಅದಿನ್ನೂ ಖಚಿತವಾಗ್ತಾ ಇಲ್ಲ. ಫ್ರೀಯಾಗಿ ಯಾರೂ ಕೂಡ ವೋಟ್ ಮಾಡೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಆಮಿಷಗಳನ್ನ ಒಡ್ಡಿದ್ದಾರೆ, ಯಾರೂ ಫ್ರೀಯಾಗೇನು ವೋಟ್ ಹಾಕಲ್ಲ. ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಇನ್ನು ಆರ್ ಅಶೋಕ್ ಅವರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇದರ ಜೊತೆಗೆ ದೆಹಲಿಗೆ ಈಗ ಅವರನ್ನು ಕರೆದಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ನಾಳೆ ದೆಹಲಿ ಅಂಗಳದಲ್ಲಿ ಮಹತ್ವದ ವಿಚಾರಗಳು ಚರ್ಚೆಯಾಗುತ್ತೆ. ನೋಡಿ, ಈವರೆಗೆ ಅಮಿತ್ ಶಾ, ನರೇಂದ್ರ ಮೋದಿ ಸಾಕಷ್ಟು ಪಕ್ಷಗಳನ್ನು ಒಡೆದಿದ್ರು. ಬೇರೆ ಬೇರೆ ಪಕ್ಷಗಳನ್ನು ಇಬ್ಬಾಗ ಮಾಡಿ ಬಿಜೆಪಿ ಪಕ್ಷಕ್ಕೆ ಅನೇಕ ನಾಯಕರು ಸೇರ್ಪಡೆಯಾಗಿದ್ದರು. ಬೇರೆ ಪಕ್ಷಗಳ ಮೇಲೆ ಸಂಪೂರ್ಣವಾಗಿ ಹಕ್ಕು ಸಾಧಿಸಿದ್ದು ಕೂಡ ನಡೆದಿತ್ತು. ಆದರೆ ಇಂತಹ ಒಂದು ಪರಿಸ್ಥಿತಿಯಲ್ಲೇ ಬಿಜೆಪಿಯ ಹೈಕಮಾಂಡು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಇಬ್ಬರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಟಕ್ಕರ್ ಕೊಟ್ಟಿತ್ತು. ಈ ನಡುವೆ ಇದೀಗ ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿ ಇದನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೀಗ. ನಾಳೆ ಆರ್ ಅಶೋಕ್ ಅವರು ಅದೇ ರೀತಿ ಬಿವೈ ವಿಜಯೇಂದ್ರ ಇಬ್ಬರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಲಿದ್ದಾರೆ. ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಥಕ. ಇನ್ನು ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳವನ್ನ ರಾಜಕೀಯವಾಗಿ ಬಳಕೆ ಮಾಡೋದು ಬೇಡ, ಧರ್ಮಸ್ಥಳವನ್ನ ಎಳೆದು ತರುವಂಥದ್ದು ಬೇಡ ಅಂತ ಎಲ್ಲರ ಅಭಿಪ್ರಾಯ ವ್ಯಕ್ತವಾಗಿದೆ. ಇವತ್ತು ದೆಹಲಿಯಲ್ಲಿ ಬಿವೈ ವಿಜಯೇಂದ್ರ ಅವರ ಜೊತೆ ನಾನು ಮಾತನಾಡ್ತೀನಿ. ಕಾಂಗ್ರೆಸ್ನವರು ಕುದುರೆ ವ್ಯಾಪಾರ ಮಾಡಿಲ್ಲ ಅಂತ ಹೇಳಿ ಇದನ್ನು ನಾವು ಆಪರೇಷನ್ ಹಸ್ತ ಅಂತ ಕರಿಬೇಕಾ? ಇದನ್ನು ನಾವು ಕೂಡ ಆಪರೇಷನ್ ಹಸ್ತ ಅಂತ ಕರಿಬೇಕಾ? ಹೈಕಮಾಂಡ್ನವರು ಏನು ನಮ್ಮನ್ನು ಕರೆದಿಲ್ಲ, ಏನು ಹೈಕಮಾಂಡ್ನವರು ಕರೆದಿದ್ದಕ್ಕೆ ಹೋಗ್ತಾ ಇದ್ದೀವಂತಲ್ಲ, ನಾವೇ ಹೋಗ್ತಾ ಇರುವಂಥದ್ದು, ನಾವೇ ಸಮಯ ಕೇಳಿ ಹೋಗ್ತಾ ಇದ್ದೀವಿ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಇನ್ನು ಬಿಜೆಪಿ ಹೈಕಮಾಂಡ್ ಸಮಯ ಕೊಡುತ್ತಾ ಏನು, ಈ ವಿಚಾರದಲ್ಲಿ ಯಾವ ರೀತಿ ಚರ್ಚೆಗಳಾಗುತ್ತೆ ನೋಡಬೇಕಾಗತ್ತೆ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ, ನನ್ಗೊಂದು ಪತ್ರವನ್ನು ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತೆ ಬೆಲ್ಲದವರು, ನಮ್ಮ ಶಿವ ನಾಯಕರು, ಪ್ರಹ್ಲಾದ್ ಜೋಶಿ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆ ಸಂಪ್ರದಾಯ ಅಲ್ಲ, ಇದನ್ನು ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜಯೇಂದ್ರ ಅವರಿಗೆ ನನಗೆ ಸಿಗ್ತಾರೆ ದೆಹಲಿಯಲ್ಲಿ, ನಾನು ಅದನ್ನ ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನ್ ಹೇಳ್ತಾರೋ ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನ ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಭಿಪ್ರಾಯ ವ್ಯಕ್ತವಾಗಿದೆ. ನಾನು ಕೂಡ ರಾಜ್ಯದ ಅಧ್ಯಕ್ಷರು ಏನಾಗಿದೆ ಅದು ಕೊಡ್ತೀರಿ. ಕಳೆದ ಮತದಾನ ಏನಾಗಿದೆ ಅದನ್ನ ಏನು ನಾವೇ ಕೇಳಿರೋದು ಅಪಾಯಿಂಟ್ಮೆಂಟ್, ಅವ್ರು ಬನ್ನಿ ಅಂತ ಏನಿಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಟ್ಟಿದ್ದಾರೆ. ಆಗಿದೆ, ಇದೇನು ಫಸ್ಟ್ ಟೈಮ್ ಆಗಿದ್ರೆ ಕರ್ನಾಟಕದಲ್ಲಿ ಒಂದು 20 ಸರಿ ಆಗಿದೆ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ